ನಮಸ್ಕಾರ. ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಮೈಸೂರು ಗೃಹ ಪ್ರವೇಶದಲ್ಲಿ ಊಟ ಮಾಡಿದ 39 ಮಂದಿ ಅಸ್ವಸ್ಥ. ಮೈಸೂರು ತಾಲೂಕಿನ ಮಾರ್ಬಳ್ಳಿಯಲ್ಲಿ ಘಟನೆ. ವಾಂತಿ ಭೇದಿ ಹಿನ್ನೆಲೆ 27 ಜನರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬೆಂಗಳೂರು ಶತಮಾನದ ಮಳೆಗೆ ಸುಸ್ತು. ಉರುಳಿದ 265 ಮರ, 86 ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿ. ಮುರಿದು ಬಿದ್ದ ವಿದ್ಯುತ್ ಕಂಬಗಳು 458. 64 ಕಡೆ ಪ್ರವಾಹ ಪರಿಸ್ಥಿತಿ. ಮಂಡ್ಯ ಕಾವೇರಿ ನದಿಯಲ್ಲಿ ಮಹಿಳೆ ಹಾಗೂ ಪುರುಷನ ಶವ ಪತ್ತೆಯಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಸಂತೆಮಾಳದ ಬಳಿಯ ಕಾವೇರಿ ನದಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವಗಳು ತೇಲಿ ಬಂದಿದೆ. ಪ್ರಜ್ವಲ್ ಪುರುಷತ್ವ ಪರೀಕ್ಷೆಗೆ ಮುಂದಾದ ಎಸ್ಐಟಿ. ಚುನಾವಣಾ ಫಲಿತಾಂಶ ತಿಳಿಯಲು ಅವಕಾಶ. 35,000 ಅತಿಥಿ ಶಿಕ್ಷಕರ ನೇಮಕಕ್ಕೆ ಕರ್ನಾಟಕ ಸರ್ಕಾರ ಅನುಮತಿ. ಸರ್ಕಾರಕ್ಕೆ 316.63 ಕೋಟಿ ತೆರಿಗೆ ಪಾವತಿ ಬಾಕಿ ಉಳಿಸಿಕೊಂಡಿರುವ ಗೋವಿಂದರಾಜ್. ಲೋಕಸಭಾ ಎಲೆಕ್ಷನ್ 2024ರ ಫಲಿತಾಂಶ. ಸಂಸದರ ಖರೀದಿ, ಸಾಂವಿಧಾನಿಕ ಬಿಕ್ಕಟ್ಟು ಭೀತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಬರೆದ ಪತ್ರದಲ್ಲಿ ನಿವೃತ್ತ ನ್ಯಾಯಾಧೀಶರ ಆತಂಕ. ಮತ ಭಾರತ ಮನ್ವಂತರ. ಇಂದು ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟ. ಮತ್ತೆ ನರೇಂದ್ರ ಮೋದಿ, ಎನ್ಡಿಎ ವಿಶ್ವಾಸ. ಪವಾಡ ನಿರೀಕ್ಷೆಯಲ್ಲಿ ಇಂಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಕೇದಾರ್ ಜಾಧವ್. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.